Hello my dear students, welcome to Benzene Chemistry YouTube channel. Dear friends, ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ the most important questions and answers from the topic principles of isolation of elements ಅನ್ನು ಡಿಸ್ಕಸ್ ಮಾಡೋಣ. See, dear friends, ಇದನ್ನು ನಾವು ಮೆಟಲರ್ಜಿ ಅಂತಾನೂ ಕರಿತೀವಿ. ಟಾಪಿಕ್ ಅನ್ನು ಸಿಂಪಲ್ ಟಾಪಿಕ್ ಇದು. From this topic probably you will be having 6 marks. ಎಷ್ಟು ಮಾರ್ಕ್ ಬರಬಹುದು? 6 ಮಾರ್ಕ್ ಬರಬಹುದು. So 1 mark the 1 question irutte, 2 mark the 1 question irutte, and 3 mark 1 question. So 3 plus 3 6 mark ಬರಬಹುದು. ಆಯ್ತಾ? ಸೊ ಒಂಚೂರು ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ಗಳನ್ನ ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಈ ಟಾಪಿಕನ್ನು ಓದ್ಲಾರ್ದೆ ಹೋಗ್ಬಿಡ್ತಾರೆ. ಹವೆವರ್ ನಾನು ಬೇರೆ ಬೇರೆ ಟಾಪಿಕ್ ತುಂಬ ಓದಿದ್ದೀನಿ, ಇದೊಂದು ಟಾಪಿಕ್ ಬಿಟ್ಟರೆ ಏನಾಗುತ್ತೆ ಅಂದ್ಕೊಂಡು ಹೋಗಿರ್ತಾರೆ. ಆ ಥರ ಮಾಡಿಬಿಡಿ ಫ್ರೆಂಡ್ಸ್. ಸೊ ಇಲ್ಲೇನು ಗೊತ್ತಾ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಹೌದಾ? ನೀವು ಈ ಟಾಪಿಕನ್ನು ಚಾಯ್ಸಲ್ಲಿ ಬಿಟ್ಟಿದ್ರೆ ಈ ವಿಡಿಯೋನ ಒಂದು ಸರ್ತಿ ನೋಡಿ, ಮುಗಿದೋಯ್ತು. ಹೌದಾ? ಅದರ್ವೈಸ್ ನೀವೇನಾದರೂ ಈ ಟಾಪಿಕನ್ನು ಆಲ್ರೆಡಿ ಓದಿದರೆ ಇದೊಂದು ಸರ್ತಿ ರಿವಿಷನ್ ಆಗುತ್ತೆ. ಗೊತ್ತಿಲ್ಲ ಅಂತಂದರೆ ಒಂಚೂರು ಏನಾದರೂ ಗೊತ್ತಾಗುತ್ತೆ, ಆಲ್ರೆಡಿ ಗೊತ್ತಿದ್ರೆ ರಿವೈಸ್ ಆಗುತ್ತೆ. ಸೊ ಹವೆವರ್ ಇಟ್ ಈಸ್ ಹೆಲ್ಪ್ಫುಲ್. ಹೌದಾ? ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ನೇಮ್ ದಿ ರಿಫೈನಿಂಗ್ ಮೆಥಡ್ ಯೂಸ್ ಟು ಪ್ರೊಡ್ಯೂಸ್ ಸೆಮಿ ಕಂಡಕ್ಟರ್ಸ್. ನೋಡಿ, ಸೆಮಿ ಕಂಡಕ್ಟರ್ ಬಂದಾಗ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ ರಿಫೈನಿಂಗ್ ಮಾಡಬೇಕಾದ್ರೆ? ವಿ ಯೂಸ್ ಝೋನ್ ರಿಫೈನಿಂಗ್. ಯೂಸ್ ಝೋನ್ ರಿಫೈನಿಂಗ್ ಮೆಥಡ್. ಹೌದಾ? ಸೊ ಇದರ ಪ್ರಿನ್ಸಿಪಲ್ ಏನಂತಂದರೆ, ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೆಲ್ಟ್ ದ್ಯಾನ್ ಇನ್ ದಿ ಸಾಲಿಡ್. ಸಾಲಿಡ್ಗಿಂತ ಸೊ ಈ ಮೋಲ್ಟನ್ ಸ್ಟೇಟಲ್ಲಿ ಏನಾಗುತ್ತವೆ ಅಂತಂದರೆ ನಮಗೆ ಇಂಪ್ಯೂರಿಟಿಗಳು ಜಾಸ್ತಿ ಮೆಲ್ಟ್ ಆಗಿರುತ್ತೆ. ಅದಕ್ಕೆ ನಾವು ಝೋನ್ ರಿಫೈನಿಂಗ್ ಮೆಥಡ್ ಯೂಸ್ ಮಾಡ್ತೀವಿ. ಆ ಝೋನ್ ರಿಫೈನಿಂಗ್ ಮೆಥಡ್ದಿಂದ ಸೊ ನಾವು ಸೆಮಿಕಂಡಕ್ಟರನ್ನು ಪ್ಯೂರಿಫೈ ಮಾಡ್ತೀವಿ. ಹೌದಾ? ರೈಟ್ ದಿ ಕಾಂಪೋಸಿಷನ್ ಆಫ್ ಕಾಪರ್ ಮೆಟಲ್. ಸಿ, ಕಾಪರ್ ಮೆಟಲ್ದು ಕಾಂಪೋಸಿಷನ್ ಭಾಳ ಸರ್ತಿ ಇರ್ತಾರೆ. ದ ಕಾಂಪೋಸಿಷನ್ ಇಸ್ Cu2S ಆ್ಯಂಡ್ FeS. ಓಕೆ, ನೆಕ್ಸ್ಟ್ ಕ್ಯುಪ್ರಸ್ ಸಲ್ಫೈಡ್ ಮತ್ತು ಐರನ್ ಸಲ್ಫೈಡ್. ನೇಮ್ ದಿ ಪ್ರೊಸೆಸ್ ಯೂಸ್ವಲಿ ಎಂಪ್ಲಾಯ್ಡ್ ಫಾರ್ ದಿ ಪ್ಯೂರಿಫಿಕೇಶನ್ ಆಫ್ ನಿಕೆಲ್. ನಿಕೆಲ್ ಈಸ್ ಪ್ಯೂರಿಫೈಡ್ ಬೈ ಮಾನ್ಸ್ ಪ್ರೊಸೆಸ್. ಯಾವ ಪ್ರೊಸೆಸ್ ಇದು? ಮಾನ್ಸ್ ಪ್ರೊಸೆಸ್. ವಿಚ್ ಮೆಟಲ್ ಈಸ್ ರಿಫೈನ್ಡ್ ಬೈ ವ್ಯಾನ್ ಆರ್ಕೆಲ್ ಮೆಥಡ್? ಜಿರ್ಕೋನಿಯಂ. ಯಾವ ಎಲಿಮೆಂಟ್ನ ಪ್ಯೂರಿಫೈ ಮಾಡ್ತೀವಿ? ಜಿರ್ಕೋನಿಯಂ. ಸೊ ದೀಸ್ ಟು ಮೆಥಡ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ವೆಪರ್ ಫೇಸ್ ರಿಫೈನಿಂಗ್. ಈ ಮಾನ್ಸ್ ಪ್ರೊಸೆಸ್ ಮತ್ತು ಈ ವ್ಯಾನ್ ಆರ್ಕೆಲ್ ಮೆಥಡ್ ಏನು ಕರಿತೀವಿ ನಾವು? ವೆಪರ್ ಫೇಸ್ ರಿಫೈನಿಂಗ್ ಅಂತ ಕರಿತೀವಿ. ರೈಟ್ ದಿ ಪ್ರಿನ್ಸಿಪಲ್ ಇನ್ವಾಲ್ಡ್ ಇನ್ ಝೋನ್ ರಿಫೈನಿಂಗ್. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಇದೆಯಲ್ಲ, ಅದು ಪ್ರಿನ್ಸಿಪಲ್. ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದಿ ಮೆಲ್ಟ್ ದ್ಯಾನ್ ಇನ್ ದಿ ಸಾಲಿಡ್ ಸ್ಟೇಟ್ ಆಫ್ ದಿ ಮೆಟಲ್. ದಿಸ್ ಇಸ್ ದಿ ಪ್ರಿನ್ಸಿಪಲ್. Name the method refining of silicon. ನೋಡಿ, silicon is a semiconductor. Semiconductor ಏನು ಯೂಸ್ ಮಾಡ್ತೀವಿ ನಾವು? ವೆರಿ ಗುಡ್, ಝೋನ್ ರಿಫೈನಿಂಗ್. We use ಝೋನ್ ರಿಫೈನಿಂಗ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ರೋಲ್ ಆಫ್ ಡಿಪ್ರೆಸೆಂಟ್ ಸೋಡಿಯಂ ಸೈನೈಡ್ ಇನ್ ಫ್ರೋತ್ ಫ್ಲೋಟೇಷನ್ ಪ್ರೊಸೆಸ್? ನೋಡಿ, ಫ್ರೋತ್ ಫ್ಲೋಟೇಷನ್ ಪ್ರೊಸೆಸ್ ಅಲ್ಲಿ ಸೋಡಿಯಂ ಸೈನೈಡನ್ನು ಯಾಕೆ ಯೂಸ್ ಮಾಡ್ತೀವಿ? ಇದರೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಡಿಪ್ರೆಸೆಂಟ್ ಸೋಡಿಯಂ ಸೈನೈಡ್ selectively prevents zinc sulfide from combining to the froth form, but allows lead sulfide to come with the froth. ನೋಡಿ, ಏನು ಮಾಡುತ್ತೆ ಅಂದರೆ ಜಿಂಕ್ ಸಲ್ಫೈಡನ್ನ ಫ್ರೋತ್ ಫಾರ್ಮೇಷನ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಓನ್ಲಿ ಫ್ರೋತ್ ಯಾರು ಫಾರ್ಮ್ ಆಗಕ್ಕೆ ಬಿಡುತ್ತೆ? ಲೆಡ್ ಸಲ್ಫೈಡ್. ಸೊ ಇಟ್ ಕ್ಯಾನ್ ಸೆಪರೇಟ್ ಜಿಂಕ್ ಸಲ್ಫೈಡ್ ಫ್ರಮ್ ಲೆಡ್ ಸಲ್ಫೈಡ್. ಹೌದಾ? ಈ ಜಿಂಕ್ ಸಲ್ಫೈಡ್ ಏನು ಮಾಡುತ್ತೆ? ಡಿಪ್ರೆಸ್ ಮಾಡುತ್ತೆ. ಇಟ್ ವಿಲ್ ನಾಟ್ ಅಲೌ ದಿ ಜಿಂಕ್ ಸಲ್ಫೈಡ್ to form the froth. Okay, name the method used for the concentration of sulfide ores, that is froth flotation process. ನೆನಪಿಟ್ಕೊಳ್ಳಿ, ಸಲ್ಫೈಡ್ ಓರ್ ಅಂತ ಬಂದರೆ you should use this one. Okay, so ನೋಡಿ, ಇದು ಇಂಪಾರ್ಟೆಂಟ್ ಕ್ವೆಶನ್. The iron scraps are advisable and advantageous than zinc scraps for the reducing the low grade copper ore. Why? ನೋಡಿ ಡಿಯರ್ ಫ್ರೆಂಡ್ಸ್, ಇದು ಆನ್ಸರ್ ಸಿಂಪಲ್ ಇದೆ. ಇದು ಇಂಟೆಕ್ಸ್ಟಲ್ಲಿ ಕೊಟ್ಟಿರೋದು ನಿಮ್ದು ಎನ್ ಸಿ ಆರ್ ಟಿ ಇಂಟೆಕ್ಸ್ಟಲ್ಲಿ ಕೊಟ್ಟಿರೋಂಥ ಕ್ವಶನ್ ಇದು. ಹೌದಾ? ಏನಪ್ಪ ಇದರ ಆನ್ಸರ್ ಅಂತಂದರೆ, ನೋಡಿ, ಜಿಂಕ್ ಈಸ್ ಕಾಸ್ಟ್ಲಿಯರ್ ಮೆಟಲ್ ದ್ಯಾನ್ ಐರನ್, ಸೊ ಯೂಸಿಂಗ್ ಐರನ್ ಸ್ಕ್ರಾಪ್ ವಿಲ್ ಬಿ ಅಡ್ವೈಸಿಬಲ್ ಆಸ್ ವೆಲ್ ಆಸ್ ಅಡ್ವಾಂಟೇಜಿಯಸ್. ನೋಡಿ, ಜಿಂಕ್ ಎಲ್ಲ ಕಾಸ್ಟ್ಲಿ ಇರುತ್ತಂತೆ, ಅದಕ್ಕೆ ತುಂಬ ಹಣ ಬೇಕು ಜಿಂಕನ್ನು ಖರೀದಿ ಮಾಡಬೇಕಾದ್ರೆ, ಕಾಸ್ಟ್ಲಿ ಆಗುತ್ತೆ ಅದು. ಸೊ ಐರನ್ ಏನಾಗುತ್ತೆ? ಚೀಪ್ಲಿ ಅವೈಲೇಬಲ್. ಹೌದಾ? ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಐರನ್ ಸ್ಕ್ರಾಪ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ.
ಕ್ಲಿಯರ್ ನೋಡಿ. ಸೊ ಇಷ್ಟೇನು ಬರ್ಬೋದು ನಿಮಗೆ 1 ಮಾರ್ಕ್ ಕ್ವಶನ್ ಈ ಥರದ್ದು ಬರ್ಬೋದು, ಹೌದಾ. ಆಮೇಲೆ 3 ಮಾರ್ಕ್ ಕ್ವಶನಲ್ಲಿ ಒಂದು 2-3 ಕ್ವಶನ್ ಇಂಪಾರ್ಟೆಂಟ್ ಇದೆ, ಅವನ್ನು ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅದರಲ್ಲಿ ಒಂದಾದರೂ ಬಂದೇ ಬರುತ್ತೆ, ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ಬೋದು ನಾವು. ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹಾಲ್ ಹೆರಾಲ್ಡ್ ಎಲೆಕ್ಟ್ರೋಲೈಟಿಕ್ ಸೆಲ್ ಫಾರ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ರೈಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್. ರೈಟ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್. ನೋಡಿ ಈ ಡಯಾಗ್ರಾಮ್ ಅಂತೂ ಮಸ್ಟ್ ಅಂಡ್ ಶುಡ್ ಡ್ರಾ ಮಾಡ್ಬೇಕು ನೋಡಿ. ಹಾಲ್ ಹೆರಾಲ್ಡ್ ಅಂತ ಕೇಳಿ ಅಲ್ಲಿ 3 ಮಾರ್ಕ್ ಅಂತ ಕೇಳಿದ್ರೆ, ಡಯಾಗ್ರಾಮ್ ಅಂತ ಡ್ರಾ ಮಾಡಂತ ಕೇಳಿದ್ರೆ ಡಯಾಗ್ರಾಮ್ ಡ್ರಾ ಮಾಡಲೇಬೇಕು. ಸೊ ಅಲ್ಯೂಮಿನಿಯಂ ಇಸ್ ಎಕ್ಸ್ಟ್ರಾಕ್ಟೆಡ್ ಬೈ ಹಾಲ್ ಹೆರಾಲ್ಡ್ ಪ್ರೊಸೆಸ್. ಇದು ಪ್ರೊಸೆಸ್ ನೋಡಿ. ಸಿ ದಿಸ್ ಈಸ್ ಕಾಪರ್ ಕ್ಲ್ಯಾಂಪ್ ಆ್ಯಂಡ್ ದಿಸ್ ಈಸ್ ಕಾಪರ್ ಆ್ಯನೋಡ್. ಇಲ್ಲಿ ಏನಿದೆಯಲ್ಲ ಇದು ಸಾರಿ ಕಾರ್ಬನ್ ಆ್ಯನೋಡ್. ಇವೆಲ್ಲ ಏನಿವು ಕಾರ್ಬನ್ ಆ್ಯನೋಡ್ಸ್, ಕಾರ್ಬನ್ ಆ್ಯನೋಡ್ಸ್. ಆ್ಯಂಡ್ ದಿಸ್ ಈಸ್ ಕಾರ್ಬನ್ ಲೈನಿಂಗ್ ವಿಚ್ ಬಿಹೇವ್ ಆಸ್ ಕ್ಯಾಥೋಡ್. ಕಾರ್ಬನ್ ಲೈನಿಂಗ್ ಹೆಂಗೆ ಬಿಹೇವ್ ಮಾಡುತ್ತೆ, ಕ್ಯಾಥೋಡ್ ಥರ ಬಿಹೇವ್ ಮಾಡುತ್ತೆ. ಹಿಯರ್ ವಿ ಯೂಸ್ ಮೋಲ್ಟನ್ Al2O3 ಪ್ಲಸ್ Na3AlF6, ಹೌದಾ. ದಿಸ್ ಇಸ್ ಕಾಲ್ಡ್ ಆಸ್ ಕ್ರಯೋಲೈಟ್. ಏನು ಕರಿತೀವಿ ನಾವು ಇದನ್ನು, ಕ್ರಯೋಲೈಟ್ ಅಂತ ಕರಿತೀವಿ, ಹೌದಾ. ಎಲೆಕ್ಟ್ರೋಲೈಟ್ ಈಸ್ ಇಲ್ಲಿ ಯಾವ ಎಲೆಕ್ಟ್ರೋಲೈಟ್ ಯೂಸ್ ಮಾಡ್ತೀವಿ ಅಂತಂದರೆ Al2O3 ಪ್ಲಸ್ Na3AlF6 ಪ್ಲಸ್ CF2. ದಿಸ್ ಇಸ್ ಕಾಲ್ಡ್ ಆಸ್ ಫೆಲ್ಡ್ಸ್ಪಾರ್, ಕ್ರಯೋಲೈಟ್ ಆ್ಯಂಡ್ ಅಲ್ಯೂಮಿನಾ. ಏನು ಯೂಸ್ ಮಾಡ್ತೀವಿ ನಾವು, ಅಲ್ಯೂಮಿನಾ, ಕ್ರಯೋಲೈಟ್ ಆ್ಯಂಡ್ ಫೆಲ್ಡ್ಸ್ಪಾರ್. ಸೊ ನಾವು ಕ್ರಯೋಲೈಟ್ ಮತ್ತು ಫೆಲ್ಡ್ಸ್ಪಾರ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, Na3AlF6 ಕ್ರಯೋಲೈಟ್ ಆ್ಯಂಡ್ ಫೆಲ್ಡ್ಸ್ಪಾರ್ ಲೋವರ್ಸ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮಿಕ್ಸ್ಚರ್ ಆ್ಯಂಡ್ ಬ್ರಿಂಗ್ಸ್ ಕಂಡಕ್ಟಿವಿಟಿ. ಸೊ ಇನ್ಕ್ರೀಸ್ ದಿ ಕಂಡಕ್ಟಿವಿಟಿ ಆ್ಯಂಡ್ ಡಿಕ್ರೀಸ್ ದಿ ಮೆಲ್ಟಿಂಗ್ ಪಾಯಿಂಟ್. ನೆನ್ಪಿಟ್ಟುಕೊಳ್ಳಿ, ವಾಟ್ ಈಸ್ ದಿ ರೋಲ್ ಆಫ್ ಕ್ರಯೋಲೈಟ್ ಇನ್ ದಿಸ್ ಮಿಕ್ಸ್ಚರ್ ಅಂತ ಕೇಳ್ತಾರೆ, ಹೌದಾ. ಈ ಪ್ರೊಸೆಸ್ಸಲ್ಲಿ ಏನು ಮಾಡುತ್ತೆ ಇದು, it will increase the conductivity and decrease the melting point of the mixture. The fused matrix is electrolyzed. Matrix means mixture is electrolyzed. The steel cathode and graphite anode are used. Steel cathode use ಮಾಡ್ತೀವಿ, graphite anode use ಮಾಡ್ತೀವಿ. ಸೊ ಗ್ರಾಫೈಟ್ ಏನಾಗುತ್ತೆ ಅಂತಂದರೆ ಡಿಕೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಕಾನ್ಸಂಟ್ರೇಷನ್ನು. ಕ್ಯಾಥೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತಂದರೆ at the cathode reduction reaction takes place. Al3 plus will take 3 electron and it will produce Al. ನೆನಪಿಟ್ಟುಕೊಳ್ಳಿ, ಕ್ಯಾಥೋಡಲ್ಲಿ ಯಾವಾಗಲೂ ರಿಡಕ್ಷನ್ ಆಗುತ್ತೆ. ಸೊ ಇಲ್ಲಿ ರಿಡಕ್ಷನ್ ಆಗುವಂಥ ಮೆಟಲ್ ಯಾವುದು, ಅಲ್ಯೂಮಿನಿಯಂ. At the anode 2 reactions takes place. First is carbon from the anode. ಅಲ್ಲಿ ಗ್ರಾಫೈಟ್ ಆ್ಯನೋಡ್ ಯೂಸ್ ಮಾಡ್ತೀವಲ್ಲ, ಅಲ್ಲಿಂದ ಬರುವಂಥ ಕಾರ್ಬನ್ ಇದು. The carbon react with O2 minus oxide ions to form carbon monoxide by releasing 2 electrons. As well as the anode can react with 2 O2 minus to form CO2. ಇಲ್ಲಿ ಏನಾಗುತ್ತೆ, CO ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತು CO2 ಗ್ಯಾಸ್ ರಿಲೀಸ್ ಆಗುತ್ತೆ to form 4 electrons, to release 4 electrons. ಸಿ ಇದು ಏನು ಮಾಡುತ್ತೆ ಅಂದರೆ ಆ್ಯನೋಡಿಂದ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ ಆ್ಯಂಡ್ ದೀಸ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಗ್ಯಾಸಸ್ ಆ್ಯಂಡ್ ದೇ ಆರ್ ಇವಾಪರೇಟೆಡ್. ಸೊ ಈ ಕಾರ್ಬನ್ ಇಲ್ಲಿ ಇದೆಲ್ಲ ಏನು ನಮ್ಗೆ ಆ್ಯನೋಡ್ ಇರುತ್ತಲ್ಲ ಇದು, ಸೊ ಈ ಗ್ರಾಫೈಟ್ ಆ್ಯನೋಡ್ ಏನಾಗುತ್ತೆ ಅಂದರೆ it decreases in the mass because of evaporation of carbon monoxide and carbon dioxide formation, ಹೌದಾ. ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿರೋ ಸಲುವಾಗಿ ಏನಾಗುತ್ತದು, ಇವಾಪರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ದ ಓವರಾಲ್ ರಿಯಾಕ್ಷನ್ ಕ್ಯಾನ್ ರೈಟ್ ದಿ ಓವರಾಲ್ ರಿಯಾಕ್ಷನ್. ಏನಿದೆ ನೋಡಿ ಓವರಾಲ್ ರಿಯಾಕ್ಷನ್, 2Al2O3 3C gives 4Al plus 3CO2. ದಿಸ್ ಇಸ್ ದಿ ರಿಯಾಕ್ಷನ್, ಆಯ್ತಲ್ಲ ಇದು. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ ಬರುತ್ತೆ. ಇದರಲ್ಲಿ ನಾನು ಎಲ್ಲ ಪಾಯಿಂಟ್ಗಳನ್ನ ಕವರ್ ಮಾಡಿದ್ದೀನಿ. ಅವ್ರು ಏನೇನು ಕೇಳಿರ್ತಾರಲ್ಲ ಅದನ್ನು ಮಾತ್ರ ಆನ್ಸರ್ ಮಾಡಿದ್ರು ಓಕೆ. ನಿಮ್ಮ ಹತ್ರ ಟೈಮ್ ಇದ್ದರೆ ಅವ್ರು ಏನು ಕೇಳಿದಾರೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಇಷ್ಟೆಲ್ಲನೂ ಬರೆದ್ಬಿಡಿ, ಯು ವಿಲ್ ಗೆಟ್ ಮಾರ್ಕ್ಸ್. ಡಿಸ್ಕ್ರೈಬ್ ದಿ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಲೀಚಿಂಗ್ ಆಫ್ ಬಾಕ್ಸೈಡ್ ಟು ಗೆಟ್ ಪ್ಯೂರ್ ಅಲ್ಯೂಮಿನಿಯಂ. ನೋಡಿ, ಹಾಲ್ ಹೆರಾಲ್ಡ್ ಪ್ರೊಸೆಸ್ ಒಂದು, ಆಮೇಲೆ ಲೀಚಿಂಗ್ ಒಂದು, ಮೋಸ್ಟ್ ಇಂಪಾರ್ಟೆಂಟ್ ಇವೆರಡನ್ನು ಫಸ್ಟ್ ಪ್ರಿಪೇರ್ ಆಗಿ ಈ ಟಾಪಿಕ್ದಿಂದ. ಆಮೇಲೆ 1 ಮಾರ್ಕ್ ಕ್ವಶನ್ಗಳನ್ನ ಪ್ರಿಪೇರ್ ಆಗಿ ಮುಗಿತು ಕೆಲಸ. ನೋಡಿ ಇಲ್ಲಿ ಬಾಕ್ಸೈಟ್ ಇದು ಲೀಚಿಂಗ್ ಯಾವ ಥರ ಮಾಡ್ತಾರೆ ಅಂತ. ಲೀಚಿಂಗ್ ಇಸ್ ಎ ಕೆಮಿಕಲ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಫ್ ಓರ್. ನೆನಪಿಟ್ಟುಕೊಳ್ಳಿ, ಬಾಕ್ಸೈಟ್ ಓರ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಲೀಚಿಂಗ್. ಬಾಕ್ಸೈಟ್ ನಾವು ಲೀಚಿಂಗ್ನಿಂದ ಮಾಡ್ತೀವಿ. ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಆರ್, ಇಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ ಅಂದರೆ, ದ ಫಸ್ಟ್ ಒನ್, ಬಾಕ್ಸೈಟ್ ಈಸ್ ಕಾನ್ಸಂಟ್ರೇಟೆಡ್ ಬೈ digesting the powdered ore in a concentrated solution of sodium hydroxide. ಈ ಓರ್ ಸೊಲ್ಯೂಷನ್ ಏನು ಮಾಡ್ತಾರೆ, ಡೈಜೆಸ್ಟ್ ಮಾಡ್ತಾರೆ. ಡೈಜೆಸ್ಟ್ ಮೀನ್ಸ್ ಬಾಯ್ಲಿಂಗ್ at 473 to 573 Kelvin temperature and 35 bar pressure.
alumina is leached as sodium aluminate. Alumina ಏನಾಗುತ್ತೆ sodium aluminate ಆಗಿ ಲೀಚ್ ಆಗುತ್ತೆ. ಲೀಚ್ ಮೀನ್ಸ್ ರಿಮೂವ್ಡ್. ಇಲ್ಲಿ ನೋಡಿದಿ ರಿಯಾಕ್ಷನ್ ಇದೆ ಅಂದರೆ Al2O3 ಫ್ರಮ್ ದ ಓರ್ and it is added with sodium hydroxide and water, aqueous solution of sodium hydroxide. ಇದನ್ನು ಬಾಯ್ಲ್ ಮಾಡ್ತಾರೆ. What you will get? NaAlOH 4 times. This is a complex compound, coordination compound form ಆಗುತ್ತೆ. ಸೋಡಿಯಂ ಟೆಟ್ರಾಹೈಡ್ರಾಕ್ಸೋಅಲ್ಯುಮಿನೇಟ್, ಸೋಡಿಯಂ ಟೆಟ್ರಾಹೈಡ್ರಾಕ್ಸೋಅಲ್ಯುಮಿನೇಟ್ ಫಾರ್ಮ್ ಆಗುತ್ತೆ. and this aluminate solution is neutralized by passing CO2. hydrated alumina is precipitated by seeding. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಅಲ್ಯುಮಿನೇಟನ್ನು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಡೆಪಾಸಿಟ್ ದಿಸ್ ಅಲ್ಯುಮಿನಾ, ಹೈಡ್ರೇಟೆಡ್ ಅಲ್ಯುಮಿನಾ. ಸಿ ವೆನ್ ದಿಸ್ ಕಂಪೌಂಡ್ ಈಸ್ ರಿಯಾಕ್ಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಮೀನ್ಸ್ ಅಸಿಡಿಕ್ ಇದು, ಇದನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ, ಸಿ Al2O3 X2O ಏನಾಗುತ್ತೆ ಡೆಪಾಸಿಟ್ ಆಗುತ್ತೆ, ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಹೈಡ್ರೇಟೆಡ್ ಅಲ್ಯುಮಿನಾ ಈಸ್ ಫಿಲ್ಟರ್ಡ್, ಡ್ರೈಡ್ ಆ್ಯಂಡ್ ಹೀಟೆಡ್ ಟು ಗೆಟ್ ಪ್ಯೂರ್ ಅಲ್ಯುಮಿನಾ. ಪ್ಯೂರ್ ಅಲ್ಯುಮಿನಾ Al2O3 XH2O ಇದನ್ನು ಹೀಟ್ ಮಾಡಿದ್ರೆ ಎಕ್ಸ್ ಅಮೌಂಟ್ ಆಫ್ ವಾಟರ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಹೈಡ್ರೇಟೆಡ್ ಸಾಲ್ಟ್ಗಳಿಂದ ವಾಟರ್ ರಿಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಹೀಟ್ ಮಾಡಬೇಕು. ಹೌದಾ? ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ರೈಟ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಯೂಸಿಂಗ್ ಸೈನೈಡ್, ಸೋಡಿಯಂ ಸೈನೈಡ್. ಇದನ್ನು ಕೇಳ್ಬೋದು, ಇದು ಇಂಪಾರ್ಟೆಂಟು. ನೋಡಿ ಇಲ್ಲೇನಿದೆ, ಸಿಂಪಲ್ ಕೆಮಿಕಲ್ ರಿಯಾಕ್ಷನ್ ಇದು, ನೆನಪಿಟ್ಕೊಂಬಿಡಿ. ಕೆಮಿಕಲ್ ರಿಯಾಕ್ಷನ್ 2 ಸರ್ತಿ ಪ್ರಾಕ್ಟೀಸ್ ಮಾಡಿ ನೆನಪುಳಿದು ಬಿಡುತ್ತೆ. 8NaCN sodium cyanide react with gold in the presence of water means aqueous solution and air in the presence of air. O2 means air. It will produce the sodium dicyanoarate plus 4NaOH. This sodium dicyanoarate ಏನು ಮಾಡುತ್ತೆ ಅಂದರೆ, ಸಿ ಹಿಯರ್ ಮೆಟಲ್ ಎಕ್ಸ್ಚೇಂಜ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಯಾವ ರಿಯಾಕ್ಷನ್ ಆಗುತ್ತೆ ಇದು? ಮೆಟಲ್ ಎಕ್ಸ್ಚೇಂಜ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಇದ್ದಿರಲ್ಲ ಆ ಥರ ರಿಯಾಕ್ಷನ್. ಹೌದಾ? ಸೊ ಏನಾಗುತ್ತೆ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಸೊ ಗೋಲ್ಡ್ ಈಸ್ ಸೆಪರೇಟೆಡ್. ದಿಸ್ ಇಸ್ ಸಿಂಪಲ್ ರಿಯಾಕ್ಷನ್. ನೆನಪಿಟ್ಕೊಂಡ್ಬಿಟ್ಟು ಇದನ್ನು ಒಂಚೂರನ್ನ 2ರಿಂದ 3 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ವಿಲ್ ಕಮ್ ಟು ನೋ. ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಆಬ್ಟೈನಿಂಗ್ ಬ್ಲಿಸ್ಟರ್ಡ್ ಕಾಪರ್ ಫ್ರಮ್ ಕಾಪರ್ ಮಟ್ಟೆ ವಿತ್ ಇಕ್ವೇಷನ್ಸ್. ಬ್ಲಿಸ್ಟರ್ ಕಾಪರ್ ಸಿಂಪಲ್ ಇದೆ ಇದು. ಕಾಪರ್ ಮಟ್ಟೆ ಅಂದರೆ ಏನು ನೆನಪಿದೆಯಲ್ಲ, ಇದು Cu2S plus Fe(S). This mixture is called as copper matte. This copper matte is charged means sent ಅಂತಂದಂಗೆ ಆ್ಯಡ್ ಮಾಡೋದು. ಚಾರ್ಜ್ಡ್ ಇಂಟು ಬೆಸ್ಸಮರ್ಸ್ ಕನ್ವರ್ಟರ್. ಯಾವ ಕನ್ವರ್ಟರ್ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಕಾಪರ್ಗೆ? ಬೆಸ್ಸಮರ್ ಕನ್ವರ್ಟರ್. ಹಾಟ್ ಏರ್ ಬ್ಲಾಸ್ಟ್ ಈಸ್ ಬ್ಲೌನ್ ಟು ಕನ್ವರ್ಟರ್ Cu2S ಟು ಮೆಟಾಲಿಕ್ ಕಾಪರ್. ಇಲ್ಲಿ ನೋಡಿ, ಹಾಟ್ ಏರನ್ನು ಏನು ಮಾಡ್ತಾರೆ, ಬ್ಲೋ ಮಾಡ್ತಾರೆ. ಹಾಟ್ ಏರ್ ಬ್ಲಾಸ್ಟನ್ನು ಬ್ಲೋ ಮಾಡ್ತಾರೆ ಮೀನ್ಸ್ ಬಿಸಿ ಗಾಳಿನ ಊದ್ತಾರೆ ಬೆಸ್ಸಮರ್ ಕನ್ವರ್ಟರಲ್ಲಿ. ಅಲ್ಲಿ ಏನಾಗುತ್ತೆ, ಕಾಪರ್ ಮಟ್ಟೆ ಇರೋದು ಏನಾಗುತ್ತೆ ಅಂತಂದರೆ ಆಕ್ಸಿಡೈಸ್ ಆಗಿ ಕಾಪರ್ ಆಕ್ಸೈಡ್ ಆಗುತ್ತೆ. ಕಾಪರ್ ಆಕ್ಸೈಡ್ ರೆಡ್ಯೂಸ್ ಮಾಡಿದ್ರೆ ನಮಗೆ ಕಾಪರ್ ಬರುತ್ತೆ. Cu2S plus 3O2 gives Cu2O and 2SO2. This Cu2O react with Cu2S. It will produce 6Cu and SO2. Due to liberation of SO2 gas, the copper contains bubble-like structure. That is called as blister copper. ಇದೆಲ್ಲ ಕಾಪರ್ ಮೇಲೆ ಬಬಲ್ಸ್ ಫಾರ್ಮ್ ಆಗುತ್ತೆ. ಅದಕ್ಕೆ ಏನು ಕರಿತೀವಿ ನಾವು? ಬ್ಲಿಸ್ಟರ್ ಕಾಪರ್ ಅಂತ ಕರಿತೀವಿ. ಸಮ್ Cu2S is oxidized to Cu2O. ನೋಡಿ, Cu2S ಏನಾಗುತ್ತೆ, Cu2O ಆಗಿ ಆಕ್ಸಿಡೈಸ್ ಆಗುತ್ತೆ. ದ ರಿಯಾಕ್ಷನ್ ಬಿಟ್ವೀನ್ Cu2S and Cu2O gives ಮೆಟಾಲಿಕ್ ಕಾಪರ್. ನೋಡಿ, ಕಾಪರ್ ಆಕ್ಸೈಡ್, ಕ್ಯೂಪ್ರಸ್ ಆಕ್ಸೈಡ್ ಮತ್ತು ಕ್ಯೂಪ್ರಸ್ ಸಲ್ಫೈಡ್ ರಿಯಾಕ್ಷನ್ ಕೊಡುತ್ತೆ ನಮಗೆ, ಕಾಪರ್ನ ಪ್ರೊಡ್ಯೂಸ್ ಮಾಡುತ್ತೆ. ದ ಪ್ರೊಸೆಸ್ ಈಸ್ ಆಟೋ ರಿಡಕ್ಷನ್. ದಿಸ್ ಇಸ್ ಸೆಲ್ಫ್ ರಿಡಕ್ಷನ್. ದ ಸಾಲಿಡಿಫೈಡ್ ಕಾಪರ್ obtained has blister on the surface due to the evolution of sulfur dioxide. It is about 99% pure. ಬ್ಲಿಸ್ಟರ್ ಅಂತಂದರೆ ಬಬಲ್ಗಳು. ಗೊತ್ತಾಯ್ತಾ? ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇಷ್ಟನ್ನು ಓದ್ಕೊಂಬಿಡಿ. ಆಮೇಲೆ ಇನ್ನೂ ಒಂಚೂರು ಸಿಂಪಲ್ ಕ್ವಶನ್ಸ್ ಇದೆ ಇದರಲ್ಲಿ. ಹೌದಾ? ಅವನ್ನು ಒಂಚೂರು ನೋಡಿಕೊಂಡ್ರೆ ಒಳ್ಳೆಯದು. NCERT ಬುಕ್ಕನ್ನು ಒಂದು ಸರ್ತಿ ಓದಿದ್ರೆ ಸಾಕು. ಈ ವಿಡಿಯೋ ನೋಡಿ NCERTನ ಒಂದು ಸರ್ತಿ ಓದಿದರೆ ಸಾಕು, ಕಂಪ್ಲೀಟ್ ರಿವಿಷನ್ ಆದಂಗೆ ಆಗುತ್ತೆ. ಓಕೆ, ಸೊ
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.